ಅದ್ಭುತ ಕ್ಷಣಗಳಲ್ಲಿ ಒಂದು. ಈಗಿನ ಜಮಾನದವರು ಆಲೆಮನೆ ಹೆಸರನ್ನ ಮಾತ್ರ ಕೇಳಿರ್ತಾರೆ. ಕಬ್ಬು ಕಡಿದು ಅದನ್ನ ಗಾಣಕ್ಕೆ ಕೊಟ್ಟು ಹಾಲನ್ನ ಕಡಿದು ಬೆಲ್ಲವನ್ನ ತಿನ್ನುವ ಅದ್ಭುತ ರುಚಿ ಬಹುತೇಕರಿಗೆ ತಿಳಿದೇ ಇಲ್ಲ. ಒಂದು ಕಾಲವಿತ್ತು. ಆಲೆಮನೆ ಎಂದರೆ ಹಬ್ಬದ ವಾತಾವರಣವನ್ನ ಸೃಷ್ಟಿಸುವ ಕಾಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಲೆಮನೆ ಎಂಬುದು ತೀರಾ ಅಪರೂಪದ ಕ್ಷಣವಾಗಿದೆ. ಇದೆಲ್ಲದರ ನಡುವೆ ಶಿವಮೊಗ್ಗ ಜಿಲ್ಲೆ ನಿಸರ್ಗದ ಮಡಿಲಿನಲ್ಲಿರುವ ಪುರದಾಳಿನಲ್ಲಿ ರೈತರು ಕಬ್ಬು ಕಡಿದು ಕಟಾವು ಮಾಡಿ ಆಲೆಮನೆ ನಡೆಸಿ ಹಬ್ಬದ ರೀತಿ ಸಂಭ್ರಮಿಸುತ್ತಿದ್ದಾರೆ. ಕಣ್ಮರೆಯಾಗುತ್ತಿರುವ ಸಂಪ್ರದಾಯವನ್ನ ಉಳಿಸಿಕೊಳ್ಳುವ ಕಾರ್ಯ ನಡೆಸುತ್ತಿದ್ದಾರೆ. ನಾವು ಈ ಬೆಲ್ಲ ಬೆಳೆಯೋ ವೃತ್ತಿ ಹೆಂಗಪ್ಪ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಈಗ ಕಬ್ಬು ನಡೆಯೋ ಸಮಯ, ಕಬ್ಬು ನಾಟಿ ಮಾಡೋ ಸಮಯ. ಇವಾಗ ಈ ನಾಟಿ ಮಾಡಿ ಸುಮಾರು ಒಂದು 11 ತಿಂಗಳು ಬೇಕಾಗುತ್ತೆ ಇದು ಕಬ್ಬು ರೆಡಿ ಆಗೋಕ್ಕೆ. ಅಲ್ಲಿಗೆ ಒಂದನೇ ಹಂತ. ಇದು ಎರಡನೇ ಹಂತ ಏನಪ್ಪ ಅಂತಂದರೆ ನಾವು ಕಬ್ಬು ಬಲ್ತಾದ್ಮೇಲೆ ನಾವು ನಮ್ಮ ಊರನ್ನೆಲ್ಲ ಕಬ್ಬು ಬೆಳೆಗಾರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ಕೊಳ್ತೀವಿ. ಮೀಟಿಂಗ್ ಹೆಂಗಪ್ಪ ಅಂತಂದರೆ ಇಲ್ಲಿಗೆ ಈ ಜಾಗಕ್ಕೆ ಸ್ಪಾಟಿಗೆ ಬರೋಕ್ಕೆ ಹೇಳಿ ಒಲೆ ರೆಡಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅಲ್ಲಿಂದನೇ ಸ್ಟಾರ್ಟು. ಒಲೆ ಹೆಂಗೆ ರೆಡಿ ಮಾಡೋದಪ್ಪ ಅಂತಂದರೆ ನೋಡಿ, ಇಲ್ಲಿ ಕಾಣಿಸ್ತದಲ್ಲ ನಿಮಗೆ, ಇದನ್ನು 4 ಕಡೆ ಗುಂಡಿ ತೆಗೆದ್ಬಿಟ್ಟು ಅದನ್ನು ಮಣ್ಣನ್ನು ಹೊರಗೆ ತೆಗೆದು ಅಲ್ಲಿಂದ ಬೇರೆ ಕಡೆಯಿಂದ ಮಣ್ಣು ತಂದು ಇದನ್ನು ಕಟ್ಟೆ ಕಟ್ಕೊಳ್ತೀವಿ. ಅಂದರೆ ಒಲೆ ರೆಡಿ ಮಾಡ್ತೀವಿ. ಒಲೆ ರೆಡಿ ಮಾಡಿ ಒಂದು 8 ದಿನ ನಾವು ಅಲ್ಲೇ ಒಣಗಾಕ್ಬಿಡ್ತೀವಿ. ಸ್ವಲ್ಪ ಡ್ರೈ ಆಗೋಕ್ಕೆ ಒಲೆ. ಅಲ್ಲಿಂದ ಡ್ರೈ ಆಗಿ ಒಂದು 4-5 ದಿನಕ್ಕೆ ಮತ್ತು ಇಲ್ಲಿ ಚಪ್ರ ಅಲ್ಲೆಲ್ಲ ರೆಡಿ ಮಾಡ್ಕೊಳ್ತೀವಿ. ಕ್ರಿಸ್ಸರ್ ಕೂರ್ಸೋಕ್ಕೆ ಸ್ಟ್ಯಾಂಡ್ ರೆಡಿ ಮಾಡ್ಕೊಳ್ತೀವಿ. ಅವನ್ನೆಲ್ಲ ರೆಡಿ ಮಾಡಿಕೊಂಡು ಕಬ್ಬು ಕಡಿಯೋಕ್ಕೆ ರೆಡಿ ಮಾಡ್ತೀವಿ. ಒಂದು 6 ಜನ 7 ಜನ ಹೀಗೆ ನಾವು ಬ್ಯಾಚ್ ಮಾಡಿಕೊಂಡು ಕಬ್ಬು ಕಡ್ಕೊಳ್ತೀವಿ. ಕಬ್ಬು ಕಡ್ಕೊಂಡು ಸುಮಾರು ಇಲ್ಲಿಗೆ ಕಬ್ಬು ಸ್ಟಾಕ್ ಆದಮೇಲೆ ಒಂದು ಕಡೆಯಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆಮೇಲೆ ಕಡಿಯೋರು ಕಡಿತಾ ಇರ್ತಾರೆ. ಇಲ್ಲಿ ಕಬ್ಬು ರೆಡಿ ಆದವ್ರದ್ದು ಆಲೆ ನಡೀತಾ ಇರುತ್ತೆ. ಅಂದರೆ ಈಗ ಏನು ನೋಡ್ತಾ ಇದ್ದೀರಲ್ಲ ಅದು ಈಗ ರೆಡಿ ಆಗಿದೆ. ಈಗ ಅದೇ ಥರನೇ ಈಗ ಹೆಚ್ಚು ಕಡಿಮೆ ಒಂದು 15 ದಿನದಿಂದ ಆಗ್ತಾಯಿದೆ ಕೆಲಸ. ಈಗ ಮುಗಿಯೋ ಅಂತ ಸಮಯ ಬಂತು, ಇನ್ನೊಂದು 2-3 ದಿನ ಇರ್ಬೋದು. ಚಳಿಗಾಲ ಬಂತು ಎಂದರೆ ಸಾಕು, ಮಲೆನಾಡಿನಲ್ಲಿ ಆಲೆಮನೆಯ ಸುಗ್ಗಿ ಆರಂಭವಾಗುತ್ತದೆ. ಒಂದು ಕಾಲದಲ್ಲಿ ಆಳೆತ್ತರಕ್ಕೆ ಬೆಳೆದ ಕಬ್ಬನ್ನ ಕಡಿದು ಗಾಣಕ್ಕೆ ದಷ್ಟಪುಷ್ಟವಾಗಿರುವ ಕೋಣಗಳನ್ನ ಕಟ್ಟಿ ಸಾಂಪ್ರದಾಯಿಕವಾಗಿ ಬೆಲ್ಲವನ್ನ ತಯಾರಿಸುತ್ತಿದ್ರು. ಆದರೆ ಈಗ ಮಲೆನಾಡಿನ ಆಲೆಮನೆಗೆ ಆಧುನಿಕ ಟಚ್ ಸಿಕ್ಕಿದೆ. ಹಳೆಯ ಗಾಣದ ಜಾಗಕ್ಕೀಗ ಕ್ರೆಷರ್ಗಳು ಲಗ್ಗೆ ಇಟ್ಟಿವೆ. ಹಿಂದೆ ಮಕರ ಮಾಸದಲ್ಲಿ ಹೆಣ್ಣು ಮಕ್ಕಳನ್ನ ತವರು ಮನೆಗೆ ಕರೆದು ಹೊಸ ಬೆಳೆಯ ಅಡುಗೆ ತಯಾರಿಸಿ ಊಟ ಮಾಡಿಸಿ ಕಳುಹಿಸುವ ಸಂಪ್ರದಾಯವಿತ್ತು. ಆ ಸಮಯಕ್ಕೆ ಸರಿಯಾಗಿ ಆಲೆಮನೆಯನ್ನ ಕೂಡ ಹಮ್ಮಿಕೊಳ್ಳಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಷಿನ್ ಗಾಣಗಳು ಬಂದಿವೆ. ಆಲೆಮನೆ ಈಗ ನೈಜ ಸ್ವರೂಪವನ್ನ ಕಳೆದುಕೊಂಡಿವೆ. ಹಿಂದಿನಿಂದನೂ ನಾವು ನಮ್ಮ ತಂದೆಯರ ಅಪ್ಪರು ಅವರಿಂದ ನಮ್ಮ ತಂದೆಯರಿಂದ ನಾವು ಈ ವೃತ್ತಿನ ಕಲ್ತ್ಕೊಂಡಿದ್ದೀವಿ. ಇದು ಯಾಕೆ ಕಲ್ತ್ಕೊಂಡಿವಿ ಅಂತ ಅಂದರೆ, ನಾವು ಸಿಟಿಯಿಂದ ಬೆಲ್ಲ ತಗೊಬಂದು ನಾವು ವರ್ಷ ತುಂಬ ಬೆಲ್ಲ ತಿನ್ನೋಕ್ಕಾಗಲ್ಲ. ಅದು ರೇಟು ಜಾಸ್ತಿ, ಜೊತೆಗೆ ಅದು ಕೆಮಿಕಲ್ಸ್ ಇರೋದ್ರಿಂದ ನಮಗೆ ರೋಗ ರುಜಿನ ಬರ್ಬೋದೇನಂತ ಹೇಳಿ ನಮಗೆ ಆದಂಥ ಬೆಲ್ಲನ ನಮ್ಮ ವರ್ಷಕ್ಕೆ ಎಷ್ಟು ಬೇಕು ಬೆಲ್ಲನ ಅಷ್ಟೊಂದು ಬೆಲ್ಲನ ನಾವು ರೆಡಿ ಮಾಡ್ಕೊಳ್ತೀವಿ. ಹೆಚ್ಚಿಗೆ ಆದಂಥ ಬೆಲ್ಲನ ನಮಗೂ ಆಗಿ ಹೆಚ್ಚಿಗೆ ಆದಂಥ ಬೆಲ್ಲನ ನಾವು ಯಾರು ಕೇಳ್ತಾರೆ, ಸಿಟಿಯವರಾಗ್ಬೋದು ಅಥವಾ ಬೆಲ್ಲ ಬೆಳೆದಿದ್ದವರಾಗ್ಬೋದು, ಆಮೇಲೆ ಸ್ವಲ್ಪ ಶುಗರು BP ಇಂಥವ್ರು ಇದ್ದರು, ಅದನ್ನು ಇಲ್ಲಿ ತೊಗೊಂಡು ಹೋಗಿ ಬರ್ತಾರೆ. ಜನ ಆಕರ್ಷಣೆ ಆಗಲಿ, ಆಮೇಲೆ ಅವು ಎಲ್ಲರಿಗೂ ಸ್ವಲ್ಪ ವಜಾ ಆಗಬಾರ್ದಲ್ಲ ಅಂತ ಹೇಳಿ ಒಂದು ನಿಗದಿತವಾದ ಒಂದು ರೇಟನ್ನು ಮಾಡಿದ್ದೀವಿ. ಇದನ್ನು ತಿನ್ನುವಂಥ ಆಸೆ ಇದ್ದರು ಅದನ್ನು ತೊಗೋಬೋದು. ಯಾಕೆಂದರೆ ನಾವು ಇದಕ್ಕೆ ಯಾವುದೇ ಆದಂಥ ಗೊಬ್ಬರ, ಪೊಟಾಸ್, ಯೂರಿಯಾ, ಸೋಡಾ ಯಾವುದೂ ಹಾಕೋದಿಲ್ಲ. ಕೆಮಿಕಲ್ ಯಾವುದೂ ಇಲ್ಲ. ಇದು ಕೆಮಿಕಲ್ ಮುಕ್ತ ಬೆಲ್ಲ ನಮ್ಮದು. ಇದು ನಾವೇನಪ್ಪ ಹಾಕ್ತಾಯಿದ್ವಿ ಅಂದರೆ, ಈಗ ನಿಮ್ಮ ಇದ್ರಿಗೆ ನಾವು ತೋರಿಸಿದ್ವಲ್ಲ ಕೊಬ್ಬರಿ ಎಣ್ಣೆ, ಅದು ಒಂದು ನಾವು ಹಾಕ್ಕೊಳ್ತೀವಿ. ಯಾಕೆಂದರೆ ಅದರಲ್ಲೂ ನಾವು ಕೊಬ್ಬರಿ ಎಣ್ಣೆ ನಾವು ಸ್ವಂತ ಮಾಡ್ಕೊಳ್ತೀವಿ. ಅದನ್ನು ನಾವೇನು ದುಡ್ಡು ಕೊಡ್ತಾ ಇರೋದಿಲ್ಲ. ಇದರಿಂದ ನಮಗೆ ಅದರಲ್ಲೂ ಲಾಭ. ಬೆಲ್ಲ ಹೆಚ್ಚುವರಿ ಆದರೆ ನಮಗೆ ತಗೊಂಡು ಹೆಚ್ಚುವರಿ ಆದಂಥ ಬೆಲ್ಲನ ನಾವು ಮಾರಾಟ ಮಾಡಿದ್ವಿ ಅಂದರೆ ನಮ್ಮ ಖರ್ಚು ವೆಚ್ಚ, ಕ್ರಿಸ್ಸರ್ ಬಾಡಿಗೆ ಪ್ರತಿಯೊಂದು ನಾವು ಇದರಲ್ಲೇ ಹೋಗ್ಬಿಡುತ್ತೆ.
ಮೊದಲೇ ಇದಕ್ಕೆ ಏನಪ್ಪ ಅಂತ ಹಿಂದೆ ನಮ್ಮ ತಂದೆಯರೆಲ್ಲ ಮಾಡಬೇಕಾದ್ರೆ ಕೋಣದಲ್ಲಿ ಮಾಡ್ತಾಯಿದ್ರು. ಅಂದರೆ ಕೋಣದಲ್ಲೇ ಆಲೆ ಇತ್ತು ಅವಾಗ. ಅಂದರೆ ಈಗ ಕಣೆ ಅಂತ ಹೇಳ್ತಾರೆ, ಅವಿದ್ದು. ಈಗ ಕೋಣನ ಸಂತತಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅದು ಸ್ವಲ್ಪ ಲೇಟ್ ಆಗುತ್ತೆ ಆ ಕೆಲಸ. ಅದು ಯಾಕೆಂದರೆ ಇದು ನಮ್ಮದು ಹೆಚ್ಚು ಕಡಿಮೆ ಒಂದು 250ರಿಂದ 300 ಬಾನಿ ಹೊಡಿಬೇಕು ಅಂದರೆ ಹೆಚ್ಚು ಕಡಿಮೆ 2 ತಿಂಗಳು ಬೇಕಾಗುತ್ತೆ ಕೋಣದಲ್ಲಿ. ಇದು ಒಂದೇ ವಾರಕ್ಕೆ ಮುಗಿಯೋದ್ರಿಂದ ನಮಗೆ ಈ ಕೆಲಸ ಮಾಡೋದು ಭಾರಿ ಈಸಿ ಆಗುತ್ತೆ, ರೈತರಿಗೂ ತೊಂದರೆ ಆಗೋಲ್ಲ. ಆಮೇಲೆ ಈಗ ಕೋಣನ ಸಂತತಿನೂ ಇಲ್ಲ, ಈಗ ಅದು ಎಲ್ಲೂ ನಡೆಯಲ್ಲ ಅದೀಗ. ಹಾಗಾಗಿ ಈ ಕ್ರಿಸ್ಸರನ್ನು ನಾವು ಬಾಡಿಗೆ ತಗೊಳ್ತೀವಿ ಒಂದು ವಾರ 15 ದಿನ ಮಟ್ಟಿಗೆ. ಇಡೀ ಹಳ್ಳಿಯ ಎಲ್ಲರಿಗೂ ಅನುಕೂಲವಾಗುವ ಸ್ಥಳವನ್ನ ಗುರುತಿಸಿ ಆಲೆಮನೆ ನಡೆಸುತ್ತಿದ್ದಾರೆ. ರೈತರು ತಮ್ಮ ಹೊಲದಿಂದ ಕಬ್ಬನ್ನು ತಂದು ಜೋನಿ ಬೆಲ್ಲ ತಯಾರಿಸಿಕೊಂಡು ಮನೆಗೆ ತೆರಳುತ್ತಾರೆ. ಕಬ್ಬು ಮುರಿಯುವ ದಿನಗಳಲ್ಲಿ ತಮ್ಮ ಬಂಧುಗಳು ಆಪ್ತರನ್ನ ಆಹ್ವಾನಿಸಿ ಬಂದವರಿಗೆಲ್ಲ ಕಬ್ಬಿನ ಹಾಲು, ನೊರೆ ಬೆಲ್ಲ, ಕಬ್ಬು ಇತ್ಯಾದಿ ಕೊಟ್ಟು ಕಳಿಸ್ತಾರೆ. ನಮಗೆ ಖುಷಿ ಅನ್ನಿಸ್ತು. ನಾವು ಸಿಟಿಯಲ್ಲಿದ್ದವರಿಗೆಲ್ಲ ಇದೆಲ್ಲ ಗೊತ್ತಿರಲಿಲ್ಲ. ಸುಮ್ಮನೆ ಊರಿಗೆ ಅಂತ ಬಂದ್ವಿ, ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ. ನನ್ನ ಫ್ರೆಂಡ್ ಸಿಕ್ಕಿದ್ರಲ್ಲ, ಆಲೆಮನೆ ಇದೆ ಇಲ್ಲಿ, ಆಲೆಮನೆ ಹಾಕ್ಸಿದ್ದೀವಿ ಬರ್ರಿ ನೋಡು ಅಂತ ಕರೆದ್ರು. ನೋಡೋಣ ಅಂತ ಬಂದ್ವಿ. ಅಂದರೆ ಇದೆಲ್ಲ ನ್ಯಾಚುರಲ್ ಅಲ್ಲ, ಹಾಗಾಗಿ ತುಂಬ ಖುಷಿ ಅನ್ನಿಸ್ತು. ಈ ಥರ ನ್ಯಾಚುರಲ್ ನಡೀತಾ ಇರಬೇಕು ಇದೆಲ್ಲ. ಅವೆಲ್ಲ ಫಸ್ಟ್ ಟೈಮ್ ನಾನು ಆಲೆಮನೆ ಅಂತ ನೋಡಿರೋದು, ಈಗಲೇ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಫ್ರೆಂಡ್ ಕರ್ಕೊಂಬಂದು ಈ ಥರ ನಡೀತಾ ಇದೆ, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ನ್ಯಾಚುರಲ್ ಆಗಿ ಈ ಬೆಲ್ಲನ ಟೇಸ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬ ಡಿಫ್ರೆನ್ಸ್ ಇದೆ. ನಾವು ನಾರ್ಮಲಾಗಿ ಮನೆಯಲ್ಲಿ ಅಂಗಡಿನೆಲ್ಲ ಸಿಗೋ ಬೆಲ್ಲ ತಿನ್ನೋದಕ್ಕಿಂತ ಇಲ್ಲಿ ತಿನ್ನೋದಕ್ಕಿಂತ ತುಂಬಾ ಡಿಫ್ರೆನ್ಸ್ ಇದೆ. ಚೆನ್ನಾಗಿ ಅನ್ನಿಸ್ತಾ ಇದೆ, ಖುಷಿ ಆಯಿತು. ಅದೇನೇ ಇರಲಿ, ಸಾಂಪ್ರದಾಯಿಕ ನ್ಯಾಚುರಲ್ ಬೆಲ್ಲಕ್ಕೆ ಈಗ ಬೇಡಿಕೆ ಹೆಚ್ಚಾಗಿದೆ. ಈ ಬೆಲ್ಲ ಆರೋಗ್ಯಕ್ಕೆ ಉತ್ತಮವಾದದ್ದು ಕೂಡ. ಒಟ್ಟಾರೆ ಇಂತಹ ವಿಶಿಷ್ಟವಾದ ಆಲೆಮನೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಪ್ರಯತ್ನಕ್ಕೆ ಯುವ ಜನತೆ ಮುಂದಾಗಬೇಕಿದೆ.